ವೆಲ್ಕಮ್ ಬ್ಯಾಕ್ ಟು AR ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್. ಇವತ್ತಿನ ರೆಸಿಪಿ ಹೋಮ್ ಮೇಡ್ ಬ್ರೆಡ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ಪು ಹಾಲು, ಸಕ್ಕರೆ 3 ಸ್ಪೂನು, ಈಸ್ಟ್ 2 ಸ್ಪೂನು, ಒಂದು ಸ್ವಲ್ಪ ಬಿಸಿ ಇರೋ ಹಾಲು ತಗೊಳ್ಳಿ. ಒಂದು ಬಟ್ಲದಲ್ಲಿ ಹಾಲು ಹಾಕ್ಬಿಟ್ಟು 3 ಸ್ಪೂನು ಸಕ್ಕರೆ, 2 ಸ್ಪೂನು ಈಸ್ಟ್ ಪೌಡರ್ ಹಾಕ್ಬಿಟ್ಟು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಹಾಲು ಮತ್ತು ಈಸ್ಟ್ ಪೌಡರ್ ಮಿಕ್ಸ್ ಆಗೋವರೆಗೂ ಈ ರೀತಿ ಅಂದ್ಬಿಟ್ಟು ಒಂದು 10 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಗಾಳಿ ಆಡದೇ ಇರೋ ಪ್ಲೇಸಲ್ಲಿ ಇಟ್ಟು ಒಂದು 10 ನಿಮಿಷ ಬಿಟ್ಟು ನೋಡಿ, ತುಂಬಾ ಚೆನ್ನಾಗಿ ಉಬ್ಬುತ್ತೆ. ಈ ರೀತಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ನೋಡೋಣ. ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಇದನ್ನು ಸೈಡಲ್ಲಿ ಇಟ್ಟು ಇವಾಗ 2 ಕಪ್ಪು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಉಗುರು ಬೆಚ್ಚ ನೀರು, 2 ಕಪ್ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ಈಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಿಕ್ಸ್ಚರ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬೇಕು. ಒಂದು 20 ನಿಮಿಷ ಅಂತೂ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗಾದರೆ ಮಾತ್ರ ಬ್ಯಾಟರ್ ಚೆನ್ನಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟನೇ. ಈ ರೀತಿ ಇರಬೇಕು ನೋಡಿ, ಕೈಗೆ ಹತ್ಕೊತದೆ. ನಾವು ಹೋಳಿಗೆ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ರೀತಿಯೇ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಮೇಲೆ 1 ಸ್ಪೂನು ಆಯಿಲ್ ಹಾಕ್ಬಿಟ್ಟು ಒಂದು ಬಟ್ಟೆನ ಇದ್ರ ಮೇಲೆ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1 ಗಂಟೆ ಗಾಳಿ ಆಡದೇ ಇರೋ ಪ್ಲೇಸಲ್ಲಿ ಇಡ್ರಿ. ಇದರಿಂದ ಚೆನ್ನಾಗಿ ಉಬ್ಬುತ್ತೆ ಅಂತ ಅಷ್ಟೇ. ಈ ರೀತಿ ಮಾಡಿ. ಇವಾಗ 1 ಗಂಟೆ ಬಿಟ್ಟು ನೋಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ತುಂಬಾ ಚೆನ್ನಾಗಿ ಉಬ್ಬಿದೆ. ನಾವು ಸ್ವಲ್ಪ ಹಿಟ್ಟು ಹಾಕಿದ್ವಿ, ಆದರೆ 2 ಪಟ್ಟು ಜಾಸ್ತಿನೇ ಹಿಟ್ಟಾಗಿದೆ. ಮತ್ತು ಒಂದು 15 ನಿಮಿಷ ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಒಂದು ಸೈಡಿಂದನೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬೇಕು ನೋಡಿ. ಈ ರೀತಿ ಚೆನ್ನಾಗಿ ಕಲಸಿ ಕೆಳಗಡೆ ಒಣ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ಕಮ್ಮಿನೂ ಇಲ್ಲ. ಈ ರೀತಿ ಬ್ರೆಡ್ ಮಾಡೋ ಟಿನ್ನಿಗೆ ಈ ರೀತಿ ಅಳತೆ ನೋಡಿಬಿಟ್ಟು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊತ ಹೋಗಬೇಕು. ಇದರಿಂದ ಬ್ರೆಡ್ ಒಳಗಡೆ ಹೋಲ್ ಥರ ಆಗೋದಿಲ್ಲ. ಈ ರೀತಿ ನೋಡಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ನೋಡಿ, ಸೈಜಿಗೆ ಬ್ರೆಡ್ ಟಿನ್ ಸೈಜಿಗೆ ಹಾಕೋಬೋದು, ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಪಾತ್ರೆಯಲ್ಲೂ ಮಾಡ್ಕೋಬೋದು. ಈ ರೀತಿ ಇದಕ್ಕೆ ಬ್ರೆಡ್ ಟಿನ್ಗೆ ಈ ರೀತಿ ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಹಿಟ್ಟು ಉದುರಿಸ್ಕೊಳ್ಳೋದು ರೆಡಿ ಮಾಡ್ಕೊಂಡು ಇಟ್ಕೊಂಡು ಈ ರೀತಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ 1 ಗಂಟೆ ಮತ್ತು ಇದನ್ನ ಗಾಳಿ ಆಡದೇ ಇರೋ ಪ್ಲೇಸಿಗೆ ಇಟ್ಟು 1 ಗಂಟೆ ಬಿಟ್ಟು ನೋಡಿ ಚೆನ್ನಾಗಿ ಉಬ್ಬುತ್ತೆ.
ಇವಾಗ ನೋಡಿ 1 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ತುಂಬಾ ಚೆನ್ನಾಗಿ ಉಬ್ಬಿದೆ. ಈ ರೀತಿ ಆದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಂತ ಒಂದು ಮೊಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಹಾಕೋದ್ರಿಂದ ಬ್ರೆಡ್ ಮೇಲೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇಲ್ಲ ಇದನ್ನು ಬಿಟ್ಟು ಮಾಡ್ಕೋಬೇಕಂದ್ರೆ ಬೆಣ್ಣೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಬ್ರೆಡ್ ಮೇಲೆ ಚೆನ್ನಾಗಿ ಸವರ್ಕೊಳ್ಳಿ. ಇದನ್ನು ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದನ್ನ ಬೇಕಾದರೂ ನೀವು ಸೈಡಿಗೂ ಮೊದಲೇ ಹಚ್ಕೋಬೋದು. ರೆಡಿ ಆಗಿದೆ ಇದು. ನಾವು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 10 ನಿಮಿಷ ಹೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇದು ಚೆನ್ನಾಗಿ ಹೀಟ್ ಆಗಿದೆ. ಇವಾಗ ನಾವು ಬ್ರೆಡ್ಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಟಿನ್ನು ಇಟ್ಬಿಟ್ಟು ಈ ರೀತಿ ನೀಟಾಗಿ ಒಂದು 40 ಇಂದ 45 ನಿಮಿಷವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ರೆಡಿಯಾಗಿರೋ ಬ್ರೆಡ್ ತಯಾರಾಗುತ್ತೆ. ನೋಡಿ ನೀವೇ ನೋಡ್ತಿದ್ದೀರಾ, ಎದುರಿಗೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಹೆಲ್ದಿಯಾಗಿ ಮನೆಗೆ ಬ್ರೆಡ್ ತಯಾರು ಮಾಡ್ಬೋದು. ತುಂಬಾ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಾಗಿದೆ. ಒಂದು ಸಾರಿ ಟ್ರೈ ಮಾಡಿ ಹೇಳಿ. ಇವಾಗ ನೋಡಿ ಇದನ್ನು ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿದೆ. ಒಂದು ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ನೋಡಿ ಹೆಲ್ದಿಯಾಗಿ ಮನೆಗೆ ಮಾಡ್ಕೋಬೋದು. ಕಟ್ ಮಾಡಿ ತೋರಿಸ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದಲ್ವಾ. ಒಂದು ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಕಮೆಂಟು ಮಾಡಿ. ನೋಡಿ ತುಂಬಾ ಸಾಫ್ಟ್ ಆಗಿದೆ. ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.